ಸತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನೀತ್ಯನೇತಿ ಜ್ಞಾನ ಪ್ರಕಾಶಾವೃತಿ ಶಾಂತಾರ್ಭಾಂತ ವಿಮೋಕ್ಷರಂ ಹರಿಭಜಂ ನಿತ್ಯಂ ಸದೋಪಾಸ್ಮಹೇ. ಒಂದೇ ಒಂದು ಯಾವುದಿದೆ ಅಲ್ಲಿ? ಯಾವುದಾಯ್ತು? ಸರಸ್ವತೀ ಚಕ್ಷುಸ್ಥ ಅದಾಗಬೇಕಾ? ಹಾಂ, ಸರಸ್ವತೀ ಚಕ್ಷುಸ್ಥ ಜೀವಸ್ಥೋ ವಾಯುರೀರಿತಃ ವಿದಿತ್ವಾ ತಾಬುಭೌ ದೇವೌ ತದ್ಗಂ ಧ್ಯಾಯೇದ್ ಹರಿಂ ಸದಾ. ಸ್ವತೋ ಕಣ್ಣಿನಲ್ಲಿ ಸರಸ್ವತಿ ದೇವಿ ಇದ್ದಾರೆ, ಜೀವನಲ್ಲಿ ವಾಯುದೇವರಿದ್ದಾರೆ. ಅರ್ಥ ಏನು ಅಂದರೆ, ಇವತ್ತು ನಮಗೆ ದೃಷ್ಟಿಜ್ಞಾನ ಬಂತು ಅಂದರೆ ಸರಸ್ವತಿ ಮುಖ್ಯವಾಗಿ, ಅದರಿಂದ ವಾಯುದೇವರಿದ್ದಾರೆ, ದೇವರಿದ್ದಾರೆ. ಇದು ಮಿನಿಮಮ್ ಚಿಂತನೆ ಇಷ್ಟು. ಉಳಿದಿನ ತುಂಬ ಪ್ರೊಸೀಜರ್ ಇದೆ, ಮಿನಿಮಮ್ ಇಷ್ಟು ತಿಳ್ಕೋಬೇಕು. ವಿದಿತ್ವಾ ತಾಬುಹೋ ದೇವೋ ತದ್ಗಂ ಧ್ಯಾಯೇದ್ ಹರಿಂ ಸದಾ. ಈ ಅರ್ಥ ಮಾಡಿಕೊಂಡು ಅಲ್ಲಿ ನಿಲ್ಲಬಾರ್ದು, ಮತ್ತೆ ಸರಸ್ವತಿ ವಾಯುತ ನಿಲ್ಲಬಾರ್ದು. ಇವರು ದೇವರನ್ನು ಆಶ್ರಯಿಸಿದ್ದಾರೆ ಅಂತ ತಿಳ್ಕೊಂಡ್ರೆ ಅದು ಸರಿಯಾದ ಅನುಸಂಧಾನ. ದೃಶ್ಯತೆ ಜ್ಞಾನದೃಷ್ಟ್ಯಾಯ ಸೂರ್ಯೇ ಚಕ್ಷುಷಿ ಚೈಕರ ಋಂಗ್ನಾಮ ಜ್ಞಾನರೂಪತ್ವ ಸಾಮ ನಿತ್ಯ ಸಮತ್ವತಃ. ದೃಶ್ಯತೆ ಜ್ಞಾನದೃಷ್ಟ್ಯಾಯ ಸೂರ್ಯೇ ಚಕ್ಷುಷಿ ಚ ಏಕಾರಾಟ್. ಇದಾಗಿತ್ತಲ್ಲ ಆಗಲೇ? ಆಗಿಲ್ಲ? ಹಾಂ, ಈಗ ಇನ್ನೂ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ದೃಶ್ಯತೆ ಜ್ಞಾನದೃಷ್ಟ್ಯಾಯ ಸೂರ್ಯೇ ಚಕ್ಷುಷಿ ಚೈಕರಾಟ್. ಸೂರ್ಯನಲ್ಲಿ ಕಾಣ್ತಾನೆ, ಕಣ್ಣಿಗೂ ಕಾಣ್ತಾನೆ. ಅಲ್ಲಿ ಸೂರ್ಯನಲ್ಲಿ ಕಾಣ್ತಾನೆ, ಒಳ ಕಣ್ಣಲ್ಲಿದ್ದಾನೆ. ಋಂಗ್ನಾಮ ಜ್ಞಾನರೂಪತ್ವಾತ್ ಸಾಮ ನಿತ್ಯ ಸಮತ್ವತ. ದೇವರಿಗೆ ರುಕ್ ಅಂತ ಕರೀತಾರೆ. ಗತವು ಅಂತಿರೋದ್ರಿಂದ ಜ್ಞಾನಸ್ವರೂಪಿ ಅಂತ ಅರ್ಥ. ಆಮೇಲೆ ಪರಮಾತ್ಮ ಸಾಮ ಅಂದರೆ ಏನು? ನಿತ್ಯ ಸಮ, ವೈಷಮ್ಯ ನಿರ್ಗುಣ್ಯ ಇಲ್ಲ, ಅದಕ್ಕೆ ಸಾಮ ಅಂತ ಕರೀತಾರೆ. ಉಕ್ತಬುತ್ಥ ಉತ್ಥಾಪಕತ್ವಾಚ್ಯ ಯಜುರ್ಯಾಜ್ಯ ಸ್ವರೂಪತಃ. ಉತ್ಥಾಪನೆ ಮಾಡೋದರಿಂದ ದೇವರಿಗೆ ಉಕ್ತ ಅಂತ ಹೆಸರಿದೆ. ಯಜು ಅಂತ ಯಾತಕ್ಕೆ ಕರೀತಾರೆ? ಯಾಜ್ಯ ರೂಪನಾದ್ದರಿಂದಾಗಿಯೇ ಪರಮಾತ್ಮ ಯಜುಸ್ ಅಂತ ಹೆಸರಿದೆ. ಇವೆಲ್ಲ ಸರ್ವಶಬ್ದ ಸಮನ್ವಯಾಧ್ಯಾಯ. ಬ್ರಹ್ಮಾಸೌ ಪೂರ್ಣರೂಪತ್ವ. ಪೂರ್ಣ ಪರಮಾತ್ಮ ಬ್ರಹ್ಮ ಅಂತ ಯಾತಕ್ಕೆ ಕರೀತಾರೆ? ಗುಣಪೂರ್ಣತ್ವ, ಸರ್ವದೋಷ ದೂರತ್ವ. ಹೀಗೆ ಸರ್ವ ಅಭಿಧಾನವ ದೇವರ ಸರ್ವಶಬ್ದ ವಾಚ್ಯ. ಈ ರೀತಿ ತಿಳ್ಕೊತಾ ಹೋಗಿ ಪ್ರತಿಯೊಂದು ಶಬ್ದದಲ್ಲೂ ಏನಿದೆ? ಮುಖ್ಯವಾಗಿ ದೇವರೇ ವಾಚ್ಯನಾಗ್ತಾನೆ, ಹೊರತು ಬೇರೆಯವರಲ್ಲ. ಯಥಾ ಬದರಿಕಾನಾಥೋ ದ್ವಾರಕಾನಾಥ ಇತ್ಯಪಿ ಅವಾಂಗ್ನಾಥ ಧರಾಂಗ್ನಾಥ ಇತಿ ತದ್ವದಿಹೋಚ್ಯತೆ. ಸರ್ವನಾಥೌಪಿ ಭಗವಾನ್ ಸನ್ನಿಧಾನ ವಿಶೇಷತ ಇತಿ ಚ. ಇಲ್ಲಿ ಕೆಲವು ಪ್ರಶ್ನೆಗೆ ಬಂದು ಸೂಕ್ಷ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತಾರೆ. ಪರಮಾತ್ಮ ಕಣ್ಣಿಗೆ ಸ್ವಾಮಿ ಅಂತೀರಿ, ಕಿವಿ ಸ್ವಾಮಿ ಅಂತೀರಿ, ಎಷ್ಟಂತ ಹೇಳೋದಂತೆ? ಹೌದು, ಸರ್ವಸ್ವಾಮಿ. ಆದರೂ ಕೂಡ ದ್ವಾರಕಾನಾಥ ಅಂತ ಕರೆಯೋದಿಲ್ಲ, ಬದ್ರಿನಾಥ ಅಂತ ಕರೆಯೋದಿಲ್ಲ. ಪರವಾದ ಬದ್ರಿನಾಥ ಅಷ್ಟೇನಾ? ವಿಶ್ವನಾಥ, ಸರ್ವನಾಥ ಆತ. ದ್ವಾರಕ ಅಷ್ಟೇನಾ? ಅಲ್ಲ. ಆದರೂ ಕ್ಲಾರಿಟಿಗೆ ಏನಂತ ಹೇಳ್ತಾರೆ? ಕೃಷ್ಣ ಅಂತ ಹೇಳ್ಬೇಕಾದ್ರೆ ದ್ವಾರಕಾನಾಥ ಅಂತ ಕರೆಯೋದು, ಗೊತ್ತಾಯ್ತು? ಅಯೋಧ್ಯಾಪತಿ ಅಂತ ಕರೆಯೋದು ಅಷ್ಟೇ ಹೊರತು ಆ್ಯಕ್ಚುಲಿ ಏನಂತ ಕರಿಬೇಕು? ಸರ್ವನಾಥ ಸರ್ವನಾಥ ಅಂತಲೇ ಇರಬೇಕು. ಹಾಗೆ ಹೇಳಿದ್ರೆ ನಮಗೆ ಯಾರು ಪೂರ್ತಿ ಅರ್ಥ ಆಗಲಿಕ್ಕೋಸ್ಕರ ಬಿಡಿಸ್ತಾರೆ ಹೊರತು ಒಂದೊಂದಕ್ಕೆ ಅಧಿಪತಿ ಅಧಿಪತಿ ಅಂತ ಹೇಳಿದಾಗ ಅವರು ಸರ್ವಸ್ವಾಮಿತ್ವ ಹೋಗೋದಿಲ್ಲ. ಅದನ್ನು ಹೇಳಿದ್ರು. ಸರ್ವನಾಥೋಪಿ ಭಗವಾನ್ ಸನ್ನಿಧಾನ ವಿಶೇಷತಃ ಇತಿ ಚ. ಇದನ್ನು ಅನುಸಂಧಾನ ಮಾಡಿಕೊಂಡ್ರೆ ಅನ್ನದಲ್ಲಿ ವಾಸುದೇವ ಇದ್ದಾನೆ, ಇದರಲ್ಲಿ ಇವರಿದ್ದಾನೆ ಅಂತ ಹೇಳ್ತಾರೆ. ಉಳಿದ್ರಲ್ಲಿ ಇಲ್ವ? ಹಾಗಿದ್ರೆ ಎಲ್ಲ ರೂಪದಲ್ಲೂ ಇದ್ದಾನೆ. ಆದರೆ ವಿಶೇಷ ಆ ರೂಪದಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಅರ್ಥ ಹೊರತು ಅದರಲ್ಲಿ ಮಾತ್ರ ಇದ್ದಾನೆ ಅಂತ ಅರ್ಥ ಅಲ್ಲ. ಯಾಕೆ ಇವೆಲ್ಲ ಪ್ರಶ್ನೆಗಳು ಬರುತ್ತೆ, ಎಲ್ಲ ಉತ್ತರ ಕೊಟ್ಟಿದ್ದಾರೆ ಆಶ್ಚರ್ಯ ಅಂತ, ಗೊತ್ತಾಯ್ತಾ? ಆ ರೀತಿಯಲ್ಲಿ ಸರ್ವನಾಥ ಇದೆಲ್ಲ ಉಪಯೋಗಿಸ್ಬೇಕು. ಕೃಷ್ಣದಾಸರಾದಲ್ಲಿ ಬಂತೀಗ ದ್ವಾರಕಾನಾಯಕ ಮಧುರಾನಾಥ. ಕೃಷ್ಣನ್ ಕಡಿಮೆ ಪಡೆದಾಗಲಿಲ್ಲ. ಆಗ ಒಬ್ಬ ಪ್ರೈಮ್ ಮಿನಿಸ್ಟರ್ನೇ ಅವರು ರಾಜ್ಯ ಮಿನಿಸ್ಟರ್ ಅಂತ ಹೇಳಿದಾಗಲಿಲ್ಲ. ಅಲ್ಲ, ಸರ್ವಸ್ವಾಮಿ ಅಂತ ಹೇಳಿದ್ರೆ ಕ್ಲಿಯರ್ ಮಾಡಿ, ಕ್ಲಾರಿಟಿ ಅದು. ಅವ್ರು ಕೇಳ್ತಾರೆ ಎಲ್ಲ ಇದು ಅಂತ. ಇದು ಅವ್ರದ್ದೇನಾ? ಬಾಯಿಗೆ ಮನೆ ಬಿಟ್ಟು ಹೋಗ್ತಿರ್ತಾನೆ, ಇದು ನಮ್ಮದು ಅಂತಾನೆ ಅವರು. ಇವ್ರು ನಿಮ್ಮದು ವೈರಿ ಅಂತ ಹೇಳ್ತಾನೆ. ಅಲ್ಲಿ ಗೋಡೆಗಿಡೆ ನಮ್ಮದು ಅಂತ ಹೇಳಕ್ಕೆ ಬರೋದಿಲ್ಲ ಅವ್ರು. ಯಾತಕ್ಕೆ? ಆದರೆ ದೇವ್ರದ್ದು ಹಾಗಲ್ಲ, ಎಲ್ಲ ಸರ್ವನಾಥ ಸ್ವಾಮಿ. ಇದು ಒಂದೇ ಅದು ಒಂದೇ. ಯಾವಾಗ ಫುಲ್ ಫರ್ನಿಶ್ಡ್ ಹೌಸ್ ಬಾಡಿ ಕೊಟ್ಟಿರ್ತಾರಲ್ಲ, ಆಗ ಟೇಬಲ್ ಚೇರ್ದು ಅವ್ರದ್ದೇ. ಅದು ಹೊಸ ಫ್ಯಾಷನ್. ಅದು ಮತ್ತೆ ತಂದು ಹೋಗಿ ಎಲ್ಲ ಮಾಡಬಾರ್ದು. ಏನು ಮಾಡಿಬಿಟ್ಟಿರ್ತಾರೆ? ಎಲ್ಲ ರೆಡಿ ಇರುತ್ತೆ, ಪ್ರತಿಯೊಂದು ಕೂಡ. ಹೀಟ್ರ್ ಸಮೇತ ಫ್ಯಾನ್ಗೇನಿದ್ದ ಹೇಗೋ ಅದು ಆ ರೀತಿ ಮಾಡಿರ್ತಾರೆ. ಅದು ಭಾರಿ ವಿಶೇಷ. ಅವ್ರು ಏನು ಬರೋದು ಹಾಗೆ ಹೋಗ್ಬೋದು. ಇವ್ರ ಮನೆ ಕೆಡೋದಿಲ್ಲ, ಅವ್ರಿಗೆ ಆಯಾಸನೂ ಆಗೋದಿಲ್ಲ. ಅದು ಚೀಪ್ ಆ್ಯಂಡ್ ಆಲ್ ಒಟ್ಟಿನಲ್ಲೇ ಲಾಂಗ್ ರನ್ನಲ್ಲಿ ಚೀಪ್ ಕೂಡ ಆಗಿಬಿಡುತ್ತೆ, ಗೊತ್ತಾಯ್ತಾ? ತರೋದು ಖರ್ಚುಗಳು ಸೇರಿಸ್ಬಿಟ್ರೆ ಆ ರೀತಿ ದೇವ್ರನ್ನ ಹೇಳ್ತಾರೆ. ಆದ್ದರಿಂದ ಅಷ್ಟಕ್ಕೆ ಅಂತ ಕೊಡೋಕೆ ಹೋಗ್ಬಾರ್ದು. ನಮಗೆ ಪ್ರಶ್ನೆ ಹಾಕ್ಕೊಂಡ್ರು, ದ್ವಾರಕ ಯಾಕೆ ಕರಿತೀರಿ? ಹೀಗೆ ಕರೀರಿ, ಗೊತ್ತಾಯ್ತಾ? ಸೊ ಅಲ್ಲಿ ಇದೇನೂ ಮುಗೀತು. ಅದಕ್ಕೆ ಅರ್ಥ ಉಪನಿಷತ್ತು ಯಾತಕ್ಕೆ ಮುಗೀತು ಅಂದರೆ ವೇದಾರ್ಥ ಪರಿಮಳಿತ ಭಾಗವತ. ಈ ಬ್ರಹ್ಮಸೂತ್ರ ಅರ್ಥವೇ ಬ್ರಹ್ಮಸೂತ್ರ. ಸೊ ಎಲ್ಲ ಭಾಗವತ
ಮೂರು ಭಾಗವತರೇ ಬೃಹಸ್ಪತಿ ಕಾಲಕ್ಕೆ ಏನಾದಾಗಾಯ್ತು ಈಗ ಎಲ್ಲ ಭಾಗವತರು ಆದಾಗಾಯ್ತು. ಸರ್ವೇಂದ್ರಿಯ ಪ್ರೇರಕೇಣ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಂ.